हाय स्टूडेंट, कैसे आप? फिर इस पहले कक्षा में आपको रिवीजन के बारे में स्टार्ट किए थे। लास्ट क्लास में आपको क्या किए हैं, मैच किसी तरह करना है उसके बारे में भी आपको बोले थे, आप देखे हैं। आज के दिन हम क्या करेंगे, शब्दों किसी तरह पढ़ना है उसके बारे में प्रैक्टिस करना है। आइए, ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ರಿವಿಷನ್ ಕ್ಲಾಸ್ आपको ನೋಡಿ. ನಿಮಗೇನು ಮಾಡಿತ್ತು, ಕೊನೆಯ ಕ್ಲಾಸ್ ನಿಮಗೆ ಶಬ್ದ ಮತ್ತು ಅಕ್ಷರ ಯಾವ ರೀತಿ ನಾವು ಮ್ಯಾಚ್ ಮಾಡಬೇಕು ಎಂಬುದನ್ನು ನಿಮಗೆ ಹೇಳಿದ್ದೆ. ನೀವು ಸಹ ಮನೆಯಲ್ಲಿ ಅದೇ ರೀತಿ ಮ್ಯಾಚನ್ನು ಸಹ ಮಾಡಿದ್ದೀರಿ. ಮೊದಲು ಸಹ ನೀವು ಮಾಡಿದ್ದೀರಿ. ಟೆಕ್ಸ್ಟ್ ಬುಕ್ಕನ್ನು ನೀಟಾಗಿ ನೋಡಿಕೊಂಡು ಯಾವ ರೀತಿ ಮಾಡೋಕ್ಕೆ ಎಂಬುದನ್ನು ಸರಿಯಾದ ರೀತಿಯಲ್ಲಿ ಮನೆಗೆ ಕೂತ್ಕೊಂಡು ಮಾಡಿ. ಇವತ್ತಿನ ದಿವಸ ನಾವು ಏನು ಮಾಡಬೇಕು, ಶಬ್ದವನ್ನು ಯಾವ ರೀತಿ ಓದಬೇಕು ಎಂಬುದನ್ನು ನೋಡೋಣ ಬನ್ನಿ. ಓಕೆ, ನೀಚೆ लिखे शब्दों को पढ़िए. ನೋಡಿ, ಓನ್ಲಿ ರೀಡ್ ದ ಫಾಲೋವಿಂಗ್ ದ ವರ್ಡ್ಸ್. ಶಬ್ದಗಳನ್ನು ನಾವು ಓದಬೇಕು. ಕಂಠಪಾಠ ಆತಲ್ಲ, ಆ ರೀತಿ ನಾವು ಓದೋದನ್ನು ಪ್ರಾಕ್ಟೀಸನ್ನು ಮಾಡಬೇಕು. ನೋಡಿ, ಶಬ್ದಗಳು ಯಾವ ರೀತಿ ಓದ್ತಾ ನನ್ನ ಜೊತೆಗೆ ನೀವು ಓದಿದರೂ ಸಹ ಪರವಾಗಿಲ್ಲ. ಎಸ್, ಕಮ್ ದಮ್. ಮೊದಲೇ ಸಾಲನ್ನು ಓದಿ. ಕಮ್ ದಮ್ ಗನ್ ಬನ್ ಚಲ್ ಕಲ್. ಕಮ್ ದಮ್ ಗನ್ ಬನ್ ಚಲ್ ಕಲ್. ನೆಕ್ಸ್ಟ್ ಸಾಲ್ ಕರನ ಚರಣ ನಮನ ನಯನ ಜಟ್ಪಟ್ ಕಟ್ಪಟ್. ನೆಕ್ಸ್ಟ್ ಥರ್ಡ್ ಲೈನ್ ದಲ್ ದಲ್ ಬಲ್ ಬಲ್ ಮರ್ ಮರ್ ತರ್ ತರ್ ಸನ್ ಸನ್ ಬನ್ ಬನ್. ಯಾವ ರೀತಿ ಅರ್ಥ ಇದೆ. ಈ ರೀತಿ ಓದೋದ್ರಿಂದ ನಮಗೆ ಸ್ವಲ್ಪ ಓದುವ ಹವ್ಯಾಸ ಜಾಸ್ತಿ ಬೆಳೆಯೋದ್ರಿಂದ ಸ್ವಲ್ಪ ಕಂಠಪಾಠ ಮಾಡೋದು ಒಳ್ಳೆಯದು. ಕಮ್ ದಮ್ ಗನ್ ಬನ್ ಚಲ್ ಕಲ್ ಕರನ್ ಚರನ್ ನಮನ ನಯನ್ ಜಟ್ಪಟ್ ಕಟ್ಪಟ್ ದಲ್ ದಲ್ ಬಲ್ ಬಲ್ ಮರ್ ಮರ್ ತರ್ ತರ ಸನ್ ಸನ್ ಬನ್ ಬನ್. ನೋಡಿ, ಇಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಒಂದು ಸಾರಿ ನನ್ನ ಜೊತೆಗೆ ನೀವು ಓದಲು ಸ್ವಲ್ಪ ಟ್ರೈ ಮಾಡಿ, ನಿಮಗೂ ಸಹ ಓದಲು ಪ್ರಾಕ್ಟೀಸ್ ಆಗುತ್ತೆ. ರೆಡಿ? ರೈಟ್, 1 2 ಓಕೆ, ರೆಡಿ. ಕಮ್ ದಮ್ ಗನ್ ಬನ್ ಚಲ್ ಕಲ್ ಕರನ ಚರನ್ ನಮನ ನಯನ್ ಜಟ್ಪಟ್ ಕಟ್ಪಟ್ ದಲ್ ದಲ್ ಬಲ್ ಬಲ್ ಮರ್ ಮರ್ ತರ್ ತರ್ ಸನ್ ಸನ್ ಬನ್ ಬನ್. ಓಕೆ, ಥ್ಯಾಂಕ್ ಯು. ಇದೇ ತರಹ ನೀವು ಸರಿಯಾದ ರೀತಿಯಲ್ಲಿ ಓದಿ. ನಿಮಗೆ ಸ್ವಲ್ಪ ಮತ್ತು ಸಲ ಕಷ್ಟ ಆದರೆ ಮತ್ತೆ ನೀವು ಈ ವಿಡಿಯೋನ ನೋಡಿ ಪ್ರಾಕ್ಟೀಸನ್ನು ಮಾಡಿ. ನೋಡಿ, ನಿಮಗೆ ಓದಲು ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳಿದ್ದಾರೆ. ಬರೆಯೋದೇನು ಬೇಡ, ನೀವು ಓದೋದನ್ನು ಪ್ರಾಕ್ಟೀಸನ್ನು ಮಾಡಿ. ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗುತ್ತೆ. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬೇರೆ ಒಂದು ಟಾಪಿಕ್ ಬಗ್ಗೆ ನೋಡೋಣ. ಇವತ್ತಿನ ದಿವಸ ಇಷ್ಟನ್ನು ಸಾಕು. ನೀವು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಇದನ್ನು ಮೋರ್ ದೆನ್ ಓದಲು ಪ್ರಾಕ್ಟೀಸನ್ನು ಮಾಡಿ. ಈ 3 ಲೈನ್ ಅದಲ್ಲ, ನೀಟಾಗಿ ಕೂತ್ಕೊಂಡು ಓದಲು ಪ್ರಾಕ್ಟೀಸನ್ನು ಮಾಡಿ. ನಿಮ್ಗೆ ತಿಳಿಯದಿದ್ದರೆ ಮತ್ತು ಸಹ ಒಂದು ಸಾರಿ ವಿಡಿಯೋನ ನೋಡಿ ಮತ್ತೆ ನೀವು ಓದಲು ಪ್ರಾಕ್ಟೀಸನ್ನು ಮಾಡಿ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್.